ಸೋದರ ಸೋದರಿಯರೇ, ಸದ್ಗುರುಗಳು ಸ್ಥೂಲ ಲೋಕದಿಂದ ಮರೆಯಾಗಿ ಸೂಕ್ಷ್ಮ ಲೋಕದ ವಾಸಿಗಳಾಗಿ 13 ವರ್ಷ ನಿನ್ನೆ ಫೆಬ್ರವರಿ 25ನೇ ತಾರೀಕಿಗೆ ಮುಗಿದು 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸತ್ಯಕಾಮದ ಇಷ್ಟೆಲ್ಲ ವ್ಯಾಸಂಗ ಗೋಷ್ಠಿಗಳು ಮತ್ತು ಆಧ್ಯಾತ್ಮಿಕ ಕಾರ್ಯ ಚಟುವಟಿಕೆಗಳ ಹಿಂದೆ ನಮ್ಮ ಪರಮ ಗುರುಗಳಾಗಿರ್ತಕ್ಕಂತಹ ರತ್ನಾಕರ ವಿಶ್ವನಾಥರಾಜರವರ ನಿಜವಾದ ಕಾರ್ಯ ಯೋಜನೆ ಇದೆ. ನಮ್ಮನ್ನೆಲ್ಲ ಆರೈಸ್ತಕ್ಕಂತಹ ಅನುಗ್ರಹವಿದೆ, ಅವರ ಆಶೀರ್ವಾದವಿದೆ ಮತ್ತು ಅಂತರ್ಯಾಮಿಯಾಗಿ ಅಗೋಚರವಾಗಿ ಅಂತಃಕರಣದಿಂದ ನಮ್ಮನ್ನೆಲ್ಲ ಹಾರೈಸಿ ಈ ಎಲ್ಲ ಕಾರ್ಯಗಳ ಹಿಂದೆ ಸದ್ಗುರುಗಳ ಕೃಪಾ ಕಟಾಕ್ಷವಿದೆ. ಈಗಿನ ಶ್ಲೋಕದಲ್ಲಿ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ಅಂತ ಬಂತು. ನಿನಗೂ ನನಗೂ ಶರೀರ ಇದೆ, ನಮಗೊಂದು ಮನೆ ಇದೆ, ನಮಗೊಂದು ಮಠ ಇದೆ, ನಮಗೊಂದು ಶಾಲೆ ಇದೆ, ನಮಗೊಂದು ಸಂಸ್ಥೆ ಇದೆ. ನಮ್ಮ ಬದುಕು ಇಷ್ಟರಲ್ಲೇ ಕೊನೆಯಾಗ್ತದೆ. ಸ್ಥೂಲ ದೇಹದ ಈ ಮನುಷ್ಯರಿಗೆಲ್ಲ ಇಷ್ಟೇ ಶಕ್ತಿ. ಸೂಕ್ಷ್ಮ ಲೋಕ ವಾಸಿಗಳಾದಂತಹ ಸದ್ಗುರುಗಳಿಗೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ, ಈ ಎಲ್ಲ ಲೋಕಗಳ ಬ್ರಹ್ಮಾಂಡಗಳ ವ್ಯಾಪ್ತವಾಗಿ ಗುರುತತ್ವ ವ್ಯಾಪಕವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಲಿಮಿಟೇಷನ್ ಇದೆ, ಅವರಿಗೆ ಲಿಮಿಟೇಷನ್ ಇಲ್ಲ. ನಮಗೆ ಪರಿಮಿತವಿದೆ, ಅವರಿಗೆ ಪರಿಮಿತವಿಲ್ಲ. ನಮ್ಮ ಶಕ್ತಿ ಸೀಮಿತವಾಗಿದೆ, ಅವರಿಗೆ ಅಗಾಧವಾದ ಶಕ್ತಿ ಇದೆ. ಆ ಕಾರಣದಿಂದಾಗಿ ನಮ್ಮ ಗುರುಗಳು ಅವ್ರದ್ದು ಒಂದೇ ಉದ್ದೇಶ, ಸ್ವಾರ್ಥವನ್ನ ಬಿಡಬೇಕು, ನಿಸ್ವಾರ್ಥವಾಗಿ ಬದುಕಿದಾಗ ಒಬ್ಬ ಮನುಷ್ಯನಿಗೆ ಶಕ್ತಿ ಬರುತ್ತೆ. ಇವತ್ತು ಸತ್ಯಕಾಮದ ಸಾಕಾರ ರೂಪ ನಮ್ಮ ಗುರುಗಳ ನಿಸ್ವಾರ್ಥವಾದ ಸೇವೆ. ಎ ಥಿಯಾಸಫಿಸ್ಟ್ ಡಸ್ ನಾಟ್ ಲಿವ್ ಫಾರ್ ಹಿಮ್ಸೆಲ್ಫ್ ಅನ್ನೋದು ಉಸಿರಿನಲ್ಲಿ ಬೆರೆತೋಗಿ ನಮಗೆ ಮಾರ್ಗದರ್ಶನ ನೀಡಿದಂಥ ಮಹಾನುಭಾವರು ನಮ್ಮ ವಿಶ್ವನಾಥರಾಜ್ ಗುರುಗಳು. 13 ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ನಮ್ಮ ಹಿಂದೆ ಮುಂದೆ ನಮ್ಮ ಅಂತರಂಗದಲ್ಲಿ ಅಂತಃಕರಣದಲ್ಲಿ ತಟ್ಟಿ ಕಾರ್ಯಗಳನ್ನ ಮಾಡಿಸ್ತಾ ಇರ್ತಕ್ಕಂತಹ ಮಹಾನ್ ಗುರುಗಳು. ಅದಕ್ಕೆ ಆಂಜನೇಯನ ಚರಿತ್ರೆಯಲ್ಲಿ ಒಂದು ಮಾತು ಬರುತ್ತೆ, ಈಶನಾದ ರಾಮನ ಕೃಪೆ ಆಗಬೇಕಾದರೆ ದಾಸನಾದ ಆಂಜನೇಯನ ಕೃಪೆ ಮೊದಲು ಬೇಕು ಅಂತ. ಭಗವಂತನಿಗಿಂತ ಭಕ್ತನಿಗೆ ಎಷ್ಟು ಶಕ್ತಿ ಇರುತ್ತೆ. ಕಾರಣ ಏನು ಅಂತಂದ್ರೆ, ಭಕ್ತಿಯ ಮಹಿಮೆಯಿಂದ ಭಗವಂತನನ್ನ ಹೋಲಿಸಿಕೊಂಡು ಸಾಕ್ಷಾತ್ಕರಿಸಿಕೊಂಡು ತಾಧ್ಯಾತ್ಮಿಕತೆಯನ್ನು ಹೊಂದಿ ಆ ಅಖಂಡತ್ವವನ್ನ ಗುರುತತ್ವವನ್ನ ದರ್ಶಿಸುವಷ್ಟು ಶಕ್ತಿ ಭಕ್ತನಿಗಿರುತ್ತೆ. ನಾವೆಲ್ಲರೂ ನಮ್ಮ ಗುರುಗಳ ಭಕ್ತರು ಅನ್ನೋದಕ್ಕಿಂತ ಅವರ ದಾರಿಯಲ್ಲಿ ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂತಹ ಜಿಜ್ಞಾಸುಗಳು, ಸಾಧಕರು. ಹಾಗಾಗಿ ಇವತ್ತು ಪೂರ್ತಿಯಾಗಿ ಗುರುಗಳ ಸ್ಮರಣೆಯನ್ನ ನಾವು ಮಾಡಬೇಕಾಗಿದೆ. ಆ ಕಾರ್ಯ ನಮ್ಮೆಲ್ಲರದು. ಇವತ್ತಿನ ಕಾರ್ಯಕರ್ತರು ನಮ್ಮ ಪಾಂಪ್ಲೆಟ್ ಅಲ್ಲಿ ಯಾರೋ 2-3 ಇದ್ರೂ ಕೂಡ ಅವರು ಸ್ಥೂಲ ದೇಹದಲ್ಲಿದ್ದಾಗ ಆ ದೇಹಕ್ಕೆ ಸಂಬಂಧಪಟ್ಟ ಮನೆಯವರಾದರೂ ಕೂಡ ನಾವೆಲ್ಲರೂ ಈ ಮಹತ್ ಕಾರ್ಯದ ಕಾರ್ಯಕರ್ತರು, ಸೇವಾಕರ್ತರು. ಹಾಗಾಗಿ ನಿಮ್ಮೆಲ್ಲರನ್ನಲ್ಲಿ ನಾನು ಸವಿನೀಯವಾಗಿ ಇವತ್ತಿನ ಗುರು ಸ್ಮರಣೆಯಲ್ಲಿ ಕಳೆಯೋಣ ಅಂತಕ್ಕಂಥ ವಿನಮ್ರ ಸ್ವಾಗತವನ್ನು ಮಾಡ್ತಾ, ಈಗ ವೇದಮಂತ್ರವಾಗಿದೆ. ಸ್ವಾಗತ ಕಾರ್ಯವನ್ನು ಬ್ರಹ್ಮಯ್ಯನವರು ನಡೆಸ್ಕೊಟ್ಟ ಮೇಲೆ ನಮ್ಮ ನಿರ್ದೇಶಕರು ಬೆಂಗಳೂರಿಂದ ಪ್ರಯಾಣ ಮಾಡಿ ಬಂದಿದ್ದಾರೆ. ಈಗ ಅವರು ನಡೆಸ್ತಾರೆ. ಪರಮಪೂಜ್ಯ ಅವಧೂತ ಸ್ವಾಮಿಗಳಾದ ಶ್ರೀ 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 ಚೆನ್ನಾರೆಡ್ಡಿ ಸ್ವಾಮಿಗಳು ಕೂಡ ಆಸೀನರಾಗಿದ್ದಾರೆ. ಇವತ್ತು ಗುರು ಸ್ಮರಣೆಯೊಂದಿಗೆ ಗುರುಗಳಿಗೆ ಪುಷ್ಪಾರ್ಚನೆಯ ಕಾರ್ಯಕ್ರಮ ಇರುತ್ತೆ.
ತಾವೇನಾದರೂ ಗುರುದಕ್ಷಿಣೆ ಆಗಬೇಕು ಅಂದರೆ ಪಕ್ಕದಲ್ಲಿ ಆ ಗುರುಗಳ ಕಾರ್ಯಕ್ಕೆ ವಿನಿಯೋಗಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಸೊ ಇವುಗಳೆಲ್ಲದರಲ್ಲೂ ಕೂಡ ನಾವು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪಾಲ್ಗೊಳ್ಬೇಕು ಅಂತ ನಿಮ್ಮನ್ನು ವಿನಂತಿಸ್ತಾ, ಬ್ರಹ್ಮಯ್ಯನವರು ಬಂದು ಸ್ವಾಗತ ಕಾರ್ಯವನ್ನು ಮುಗಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಜೀವನ್ಮುಕ್ತ ಗುರುಗಳಿಗೆ ವಂದಿಸುತ್ತಾ, ಇಂದಿನ ಗೋಷ್ಠಿಯ ಮೂಲ ಧ್ಯೇಯ ಪೂಜ್ಯ ರತ್ನಾಕರಂ ವಿಶ್ವನಾಥರಾಜು ಅವರ ಸ್ಮರಣಾರ್ಥ ಬ್ರಹ್ಮವಿದ್ಯಾ ವ್ಯಾಸಂಗ ಗೋಷ್ಠಿ. ಈ ಗೋಷ್ಠಿಯ ವಿಷಯ ಸಮ್ಯಕ್ ಜೀವನ. ಇದರ ನಿರ್ದೇಶಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಸೋದರ ಸಿ ರಾಜಾ ಶಿವಶಂಕರ್, ಜಂಟಿ ಕಾರ್ಯದರ್ಶಿಗಳು, ಸತ್ಯಕಾಮ ಲಾಡ್ಜ್, ಶ್ರೀನಿವಾಸಪುರ. ಇವರು ಆಗಮಿಸಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾರತ ಸಮಾಜ ಪೂಜೆಯನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಸೋದರಿ ಮಂಜುಳಮ್ಮ ಹಾಗೂ ಸೋದರಿ ಪದ್ಮ ರವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಗೋಷ್ಠಿಯಲ್ಲಿ ಗುರುಸ್ಮರಣೆ ಎಂಬ ಬಗ್ಗೆ ಕೆಲವು ಹಿತನುಡಿಗಳನ್ನು ಹೇಳ್ತಕ್ಕಂತಹ ಸೋದರ ವಿ ಜಯರಾಮಪ್ಪ, ಅಧ್ಯಕ್ಷರು, ದೇವಲಪಲ್ಲಿ ಲಾಡ್ಜ್, ಸೋದರ ಎ ಬೈರಾರೆಡ್ಡಿ, ಖಜಾಂಚಿ, ಸತ್ಯಕಾಮ ಲಾಡ್ಜ್, ಸೋದರ ವಿ ಚೌಡ್ರೆಡ್ಡಿ, ನಿವೃತ್ತ ಉಪನ್ಯಾಸಕರು, ಇವರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಸತ್ಕಾರ್ಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡುತ್ತಿರುವ ಸೋದರ ಎ ವೆಂಕಟರೆಡ್ಡಿ, ಕಾರ್ಯದರ್ಶಿ, ಸತ್ಯಕಾಮ ಲಾಡ್ಜ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಸತ್ಸಂಕಲ್ಪ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿರುವ ಸೋದರಿ ರತ್ನಾಕರಂ ಮಾಧವಿ, ಅಧ್ಯಕ್ಷರು, ಸತ್ಯಕಾಮ ಲಾಡ್ಜ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂತಹ ಸೋದರ ಎಂ ವೇಮಣ್ಣ, ಉಪಾಧ್ಯಕ್ಷರು, ಸತ್ಯಕಾಮ ಲಾಡ್ಜ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಗೋಷ್ಠಿಯ ಇಂದಿನ ವ್ಯವಸ್ಥಾಪಕವನ್ನು ವಹಿಸಿಕೊಂಡಿರ್ತಕ್ಕಂತಹ ಸೋದರ ಎಂ ಶ್ರೀಧರ್ ಮತ್ತು ಸೋದರ ಆರ್ ನರೇಂದ್ರನಾಥ್ ಹಾಗೂ ಕುಟುಂಬ ವರ್ಗದವರು, ಹಾಗೂ ಸೋದರ ವಿಮಲಮ್ಮ ಕುಟುಂಬ ವರ್ಗದವರು, ಶ್ರೀನಿವಾಸಪುರ, ಮತ್ತು ಸೋದರ ಲಕ್ಷ್ಮೀದೇವಮ್ಮ ಮತ್ತು ಸೋದರ ಲಕ್ಷ್ಮಯ್ಯ ಕುಟುಂಬ ವರ್ಗ, ವೈಟ್ಫೀಲ್ಡ್, ಈ ಮೂರೂ ಕುಟುಂಬ ವರ್ಗದವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಜೀವನ್ಮುಕ್ತ ಮಹರ್ಷಿಗಳನ್ನು ಕೃತಜ್ಞತೆಯಿಂದ ಸ್ಮರಿಸಿ ವಂದಿಸುತ್ತಾ, ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ರತ್ನಾಕರಂ ವಿಶ್ವನಾಥರಾಜರವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಇರುವಂತಹ ಹಿರಿಯ ಚೇತನರಾದಂತಹ ಶ್ರೀ 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 ಚೆನ್ನಾರೆಡ್ಡಿ ಅವಧೂತ ಸ್ವಾಮಿಗಳವರಿಗೆ ವಂದಿಸಿ ನಮ್ಮ ಇಂದಿನ ಕಾರ್ಯಕ್ಕೆ ಉಪಕ್ರಮಿಸೋಣ. ಸೋದರ ಸೋದರಿಯರೇ, ಇಂದು ವಿಶೇಷವಾದಂತಹ ಒಂದು ಪುಣ್ಯ ದಿನ. ನಮ್ಮ ಗುರುಗಳನ್ನು ಸ್ಮರಿಸುವಂತಹ ಒಂದು ಅವಕಾಶ. ಅದಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಏರ್ಪಾಡಾಗಿರುವಂತಹ ಈ ಒಂದು ಮಾಸಿಕ ವ್ಯಾಸಂಗ ಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು 3 ವಿಚಾರಗಳನ್ನು ವ್ಯಾಸಂಗಕ್ಕೆ ಆರಿಸ್ಕೊಂಡಿದ್ದಾರೆ. ಒಂದು ಸತ್ಸಂಗ, ಸತ್ಕಾರ್ಯ, ಸತ್ಸಂಕಲ್ಪ ಹಾಗೂ
ಗುರುಗಳ ಸ್ಮರಣೆ ಅಂತ. ಈ 3 ಉಪನ್ಯಾಸಗಳನ್ನು ನಾವು ಗಮನಿಸಿ ನೋಡಿದಾಗ ಅದಿನ್ನೇನೂ ಅಲ್ಲ, ನಮ್ಮ ಕಣ್ಣೆದುರುಗಡೆ ನಮ್ಮ ಗುರುಗಳು ಬಾಳಿ ನುಡಿದು ನಡೆದು ತೋರಿಸಿದಂತಹ ಜೀವನದ 3 ಭಾಗಗಳೇ ಅದು ಆಗಿದೆ. ಈ 3 ಭಾಷಣಗಳಲ್ಲಿ ಯಾವ ಭಾಷಣನೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಗುರುಗಳ ಜೀವನವನ್ನು ಆಸಕ್ತಿಯಿಂದ ನಾವು ಮೆಲುಕು ಹಾಕ್ಕೊಂಡ್ರೆ 3 ಭಾಷಣಗಳು ಕೂಡ ಆದ ಹಾಗೇನೆ ಆಗುತ್ತೆ. ಆದರೂ ಕೂಡ ಅದರ ಮೇಲೆ ನಮ್ಮ ಮನಸ್ಸನ್ನು ಹೆಚ್ಚು ಮುತುವರ್ಜಿಯಿಂದ ನಾವು ಕೇಂದ್ರೀಕರಿಸುವ ಸಲುವಾಗಿ ಅವುಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅದನ್ನು ಪ್ರತಿ ವರ್ಷವೂ ಮಾಡಬೇಕು. ಅದರಿಂದ ನಾವು ಉತ್ತೇಜಿತರಾಗಿ ಹೆಚ್ಚು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ಮೊದಲನೇದಾದಂತಹ ಸತ್ಸಂಗ ಅನ್ನುವ ಉಪನ್ಯಾಸವನ್ನು ನನ್ನ ಪಾಲಿಗೆ ದಯಪಾಲಿಸಿದ್ದಾರೆ. ಅದನ್ನು ಕುರಿತು ಮಾತಾಡಬೇಕು. ನನಗೆ ಈ ವಿಷಯವನ್ನು ವೆಂಕಟರೆಡ್ಡಿಯವರು ಹೇಳಿದಾಗ ನಾನು ಆಯಿತು ಅಂತ ಒಪ್ಕೊಂಡೆ. ಆದರೆ ಆಮೇಲೆ ನೋಡೋಕ್ಕೆ ಹೋದರೆ ಅದರ ಬಗ್ಗೆ ಎಲ್ಲೂ ಒಂದಿಷ್ಟು ಲಿಖಿತ ಮಾಹಿತಿ ಸಿಗೋದು ಕಷ್ಟ ಆಯಿತು. ಆಮೇಲೆ ಹಾಗೂ ಹೀಗೂ ಚೇತರಿಸ್ಕೊಂಡು ಸ್ವಲ್ಪ ವಿಷಯ ಸಂಗ್ರಹಣೆಯನ್ನು ಮಾಡಿಕೊಂಡಿದ್ದಾಯಿತು. ಈ ಒಂದು ಉಪನ್ಯಾಸವನ್ನು ಆಯಿತು ಈ ಉಪನ್ಯಾಸವನ್ನು ನಾವು 3 ಮೆಟ್ಟಿಲುಗಳಾಗಿ ವಿಭಜನೆ ಮಾಡಿ ನಾವು ಅಧ್ಯಯನವನ್ನು ಮಾಡಬಹುದು. ಏನದು? ಚಾರಿತ್ರಿಕವಾದ ಪುರಾಣಗಳಲ್ಲಿ ಮತ್ತು ಕಥೆಗಳಲ್ಲಿ ಸತ್ಸಂಗದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ. ಎರಡನೇದು ಸತ್ಸಂಗದ ಅವಶ್ಯಕತೆ ಹಾಗೂ ಉಪಯೋಗ. ಮೂರನೇದು ಈ 2 ವಿಚಾರಗಳು, ಸತ್ಸಂಗದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ, ಅದರ ಪ್ರಾಮುಖ್ಯತೆ, ಉಪಯೋಗ, ಇವೆಲ್ಲ ನಮ್ಮಿಂದ ಹೊರಗಡೆ ಇರುವಂತಹ ಪಾಯಿಂಟ್ಸ್. ಅದನ್ನೆಷ್ಟೇ ತಿಳ್ಕೊಂಡ್ರೂ ಕೂಡ ನಾವು ಅದನ್ನು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸ್ಕೊಳ್ಬೇಕಾದ್ರೆ ಸತ್ಸಂಗ ಹೇಗೆ ನಮಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂತಹ ತಾಂತ್ರಿಕ ವಿಚಾರ, ಟೆಕ್ನಿಕ್ಯಾಲಿಟೀಸ್ ಆಫ್ ಗುಡ್ ಕಂಪನಿ ಅಥವಾ ಸತ್ಸಂಗ, ಅದನ್ನು ಹೀಗೆ ಒಂದು 3 ಭಾಗಗಳಾಗಿ ಮಾಡಿಕೊಂಡು ನಾವು ಇರುವಂತಹ ಸಮಯದಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಥಾಶಕ್ತಿ ಯಥಾಮತಿ ಪ್ರಯತ್ನ ಮಾಡೋಣ. ಈಗ ಭಗವಂತನಿಗೆ ಒಂದು ಧ್ಯೇಯ ಏನು ಅಂದರೆ, ತಾನು ಸೃಷ್ಟಿ ಮಾಡಿರುವಂತಹ ಸಮಸ್ತ ಜೀವರಾಶಿಗಳು ಮನುಷ್ಯನನ್ನೂ ಒಳಗೊಂಡಂತೆ ವಿಕಾಸವನ್ನು ಹೊಂದಿ ಪರಮಾತ್ಮನಲ್ಲಿ ಐಕ್ಯವಾಗುವುದರ ಮೂಲಕ ಮುಕ್ತಿಯನ್ನು ಹೊಂದಬೇಕು. ಇದು ಸೃಷ್ಟಿಕರ್ತನ ಒಂದು ಮೂಲ ಆಶಯ. ಅದಕ್ಕೆ ಏನೇನು ಆಯಿತು
ಅನ್ನೋದನ್ನು ನಾವು ನೋಡಬೇಕು. ನೋಡಿ, ತ್ರೇತಾಯುಗದ ಕಾಲಕ್ಕೇನೆ ಜನಗಳಿಗೆ ಆತ್ಮ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗೋಗಿತ್ತಂತೆ. ಯಾವ ಕಾಲದ್ದು? ತ್ರೇತಾಯುಗದಲ್ಲೇ ಆಸಕ್ತಿ ಇಲ್ಲ ಅಂದರೆ ಇನ್ನು ದ್ವಾಪರಕ್ಕೆ ಬರೋ ಅಷ್ಟೊತ್ತಿಗೆ ಏನಾಗಿರುತ್ತೆ, ನಾವಿರುವಂತಹ ಕಲಿಯುಗಕ್ಕೆ ಬರೋ ಅಷ್ಟೊತ್ತಿಗೆ ಮತ್ತೇನಾಗುತ್ತೆ ಅಂತ ನಾವು ಊಹೆ ಮಾಡ್ಕೋಬೋದು. ಇಲ್ಲಿ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. ವಿಷ್ಣು ದೇವನು ಬ್ರಹ್ಮನಿಂದ ಅನುಜ್ಞೆಯನ್ನು ಪಡೆದು ಪ್ರಪಂಚವನ್ನೆಲ್ಲ ಸಮಸ್ತ ಜೀವರಾಶಿಗಳೊಂದಿಗೆ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಯಜ್ಞ, ದಾನ, ಧರ್ಮ, ತಪಸ್ಸು ಈ 4 ವಿಚಾರಗಳನ್ನು ಜನಗಳು ಸಾಧನೆ ಮಾಡಿ ಮುಕ್ತಿ ಪಡೀಲಿ ಅಂತ ಸೃಷ್ಟಿ ಮಾಡಿದ್ರು. ಯಾವ್ಯಾವುದು? ಯಜ್ಞ, ದಾನ, ಧರ್ಮ, ತಪಸ್ಸು 4. ಈ 4 ಸೃಷ್ಟಿ ಮಾಡಿದ ಮೇಲೂ ಕೂಡ ಗಮನಿಸಿ ನೋಡಿದಾಗ ಮಾನವ ವರ್ಗದ ಏಳಿಗೆ ನಿರೀಕ್ಷೆಯಂತೆ ಆಗಲಿಲ್ಲ. ನೋಡಿ ಹೇಗಿದೆ, ನಮಗೆ ಮುಕ್ತಿ ಕೊಡಿಸೋದು ಅಷ್ಟು ಸುಲಭವಾಗಿಲ್ಲ. ಆ ಭಗವಂತನಿಗೆ ಸಾಧ್ಯ ಆಗಲಿಲ್ಲ. ಆಗ ಏನು ಮಾಡಕ್ಕೆ ತೋಚದಿರ ಹೊಸ ಒಂದು ಉಪಾಯವನ್ನು ಮಾಡಬೇಕಾಗಿ ಬಂತು. ಆಗ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವಸಿಷ್ಠರನ್ನು ಬ್ರಹ್ಮಪುತ್ರರಾಗಿ ಪಡ್ಕೊಂಡಂತೆ. ಬ್ರಹ್ಮಮಾನಸ ಪುತ್ರರಾಗಿ ವಸಿಷ್ಠ ಋಷಿಗಳನ್ನು ಪಡ್ಕೊಂಡ್ರು. ಆಗ ಬ್ರಹ್ಮದೇವ ತನ್ನ ಪ್ರೀತಿಯ ಮಗನಾದಂತಹ ವಸಿಷ್ಠರಿಗೆ ಕೇಳಿದಂತೆ, ಅಪ್ಪ, ಈ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಕ್ಕೆ ನಿನಗೇನಾದರೂ ಸಂಶಯಗಳಿದ್ದರೆ ನನ್ನನ್ನು ಕೇಳು, ಅದನ್ನು ನಾನು ಪರಿಹಾರ ಮಾಡ್ತೀನಿ. ಆ ಪರಿಹಾರ ನಿನ್ನಿಂದ ಜಗತ್ತಿಗೆ ಕಲ್ಯಾಣಕರವಾಗಿ ದೊರೆಯಲಿ ಅಂತ ಬ್ರಹ್ಮ ವಸಿಷ್ಠರಿಗೆ ಆಜ್ಞೆ ಮಾಡಿದ. ಆಗ ವಸಿಷ್ಠರು ಸಮಸ್ತ ಜಗತ್ತಿನ ಪರವಾಗಿ ತಂದೆಯಾದಂತಹ ಬ್ರಹ್ಮದೇವನನ್ನು ಪ್ರಶ್ನೆ ಮಾಡಿದರು. ಈ ಸಂಸಾರವೆಂಬಂತಹ ವಿಷ ವೃಕ್ಷಕ್ಕೆ ನಿವಾರಣೆಯ ಉಪಾಯ ಯಾವುದು? ಆಗ ವಸಿಷ್ಠರಿಗೆ ಬ್ರಹ್ಮ ಹೇಳಿದಂತೆ, ಸಾಧು ಜನಗಳ ಸಂಘದಲ್ಲಿ ನೀನು ಇರು. ಸಾಧು ಜನಗಳ ಸಂಘ ಅಂದರೆ ಸತ್ಸಂಗನೇ. ಹಾಗಾಗಿ ನನಗೆ ಪ್ರಾರಂಭದಲ್ಲಿ ಎಷ್ಟೋ ವರ್ಷಗಳಿಂದ ಸತ್ಸಂಗಕ್ಕೆ ಹೋಗಿ ಬರ್ತಾ ಇದ್ದೀನಿ ಮೇಷ್ ಮನೆಗೆ, ಇದೇನು ಮಹಾ ಇದ್ರ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡೋಕ್ಕಾಗಲ್ವೇ ಅನ್ನುವಂತಹ ಒಂದು ಉದಾಸೀನ ಭಾವ ಇತ್ತು. ಆದರೆ ಹುಡುಕೊಂಡು ಹೋಗ್ತಾ ಹೋಗ್ತಾ ಓದ್ತಾ ಓದ್ತಾ ಹುಡುಕಾಡ್ತಾ ನಮಗೆ ಸತ್ಸಂಗ ಅಂದರೆ ನನಗೆ ಏನೂ ಗೊತ್ತಿಲ್ಲ ಅನ್ನೋದು ನನಗೆ ಮೊದಲು ಅರ್ಥ ಆಯಿತು. ಹಬ್ಬಬ್ಬ ಅಂದರೆ ಏನಂದರೆ ಮೇಷ್ ಮನೆಗೆ ಹೋಗೋದು ಬರೋದು, ಮೇಷಿಗೆ ನಮಸ್ಕಾರ ಮಾಡೋದು, ಅವೆರಡು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನನಗೆ ಅಂತ ಗೊತ್ತಾಯಿತು. ಈಗ ನೋಡಿ, ಸತ್ಸಂಗ ಅನ್ನೋದನ್ನ
ಬ್ರಹ್ಮದೇವನೇ ಆ ಕಲ್ಪನೆಯನ್ನ ಮಾಡಿ ವಸಿಷ್ಠರಿಗೆ ಹೇಳಿ, ವಸಿಷ್ಠರು, ನಾರದರು, ಆಮೇಲೆ ಸನತ್ಕುಮಾರ ಮಹರ್ಷಿಗಳು, ಇವರುಗಳಿಗೆಲ್ಲ ಈ ಸತ್ಸಂಗದ ಪರಿಹಾರವನ್ನು ಜನಗಳಿಗೆ ನೀವು ದೊರಕಿಸ್ಕೊಡಿ, ಪ್ರಚಾರ ಮಾಡಿ ಅಂತ ಭೂಲೋಕಕ್ಕೆ ಕಳಿಸ್ಕೊಟ್ರಂತೆ. ಇದರಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ನಾರದರು, ಸನತ್ಕುಮಾರರು, ವಸಿಷ್ಠ ಮಹರ್ಷಿಗಳು, ಇವ್ರು ಮೂವರನ್ನ ಕಳಿಸಿದಾಗ ಅದರಲ್ಲಿ ಇಬ್ಬರದ್ದು ಪಕ್ಕಕ್ಕೆ ಇಡೋಣ. ಸನತ್ಕುಮಾರರು ನಮಗೆ ಬಹಳ ಪ್ರಮುಖವಾಗಿ ಕಾಣ್ತಾರೆ. ಯಾಕೆ ಅಂದರೆ ಥಿಯೋಸಾಫಿಕಲ್ ಸೊಸೈಟಿಗೆ ಚಿರಪರಿಚಿತವಾದಂತಹ ಶ್ವೇತರ್ಷಿ ಸಂಘದ ಮಹಾರಾಜರು, ಅಧ್ಯಕ್ಷರು ಅವರೇನೆ. ಹಾಗಾಗಿ ಸನತ್ಕುಮಾರ ಮಹರ್ಷಿಗಳಿಂದ ರಚನೆಯಾದಂತಹ ಥಿಯೋಸಾಫಿಕಲ್ ಸೊಸೈಟಿ, ಅದರ ಸಂಪರ್ಕಕ್ಕೆ ನಮ್ಮ ಗುರುಗಳು ನಮ್ಮನ್ನು ತಂದಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ವಿಚಾರ ಅಂತ ನಾವು ನೋಡಿದಾಗ ಒಂದು ಕಡೆ ವಿಸ್ಮಯ ಆಗುತ್ತೆ, ಇನ್ನೊಂದು ಕಡೆ RVR ಮಾಸ್ಟ್ರು ಬಹುಶಃ ಎಷ್ಟು ವರ್ಷಗಳ ಕಾಲ ಅವರು ಯೋಚನೆ ಮಾಡಿರ್ಬೋದು ಈ ನಿರ್ಧಾರಕ್ಕೆ ಬರೋದಕ್ಕೆ ಅನ್ನೋದನ್ನು ನಾವು ಮುಖ್ಯವಾಗಿ ಗುರುತಿಸ್ಬೇಕು. ವಸಿಷ್ಠರು ಬಂದ ಮೇಲೆ, ಆಮೇಲೆ ನೆಕ್ಸ್ಟ್ ವಸಿಷ್ಠ ವಿಚಾರಕ್ಕೆ ಬಂದರೆ, ವಸಿಷ್ಠರು ವಶಿಷ್ಠ ರಾಮಾಯಣ ಅಥವಾ ಯೋಗ ವಾಸಿಷ್ಠ ಅನ್ನುವಂತಹ ಗ್ರಂಥದ ಕರ್ತೃ ಆದರು. ನಮ್ಮ ಯೋಗ ವಿಚಾರದಲ್ಲಿ ವಸಿಷ್ಠ ರಾಮಾಯಣ ಅಥವಾ ವಸಿಷ್ಠ ಯೋಗ ವಾಸಿಷ್ಠ ಅನ್ನೋದು ಬಹುದೊಡ್ಡ ಕಲ್ಪವೃಕ್ಷದಂತಹ ಕೃತಿ ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಕೆಲವು ಕಡೆ ಸತಿ ಅದ್ರ ಮೇಲೆ ಉಪನ್ಯಾಸಗಳನ್ನು ಎಲ್ಲ ಏರ್ಪಡಿಸಿ, ಚಿಂತಾಮಣಿಯಲ್ಲೂ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ, ನಿಮಗೆ ಅದರ ಪರಿಚಯ ಕೂಡ ಇದೆ. ಇದಾದ್ಮೇಲೆ ನಾರದರಿಗೆ ವಿಚಾರಕ್ಕೆ ಬಂದರೆ, ನಾರದರು ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ವೇ ಇಲ್ಲ, ಎಲ್ರಿಗೂ ಗೊತ್ತಿದೆ. ಅವರು ಪ್ರಮುಖ ಲಕ್ಷಣ ಏನು ಅಂದರೆ, ಸರ್ವಕಾಲದಲ್ಲಿ ವಿಷ್ಣು ಸ್ಮರಣೆಯನ್ನು ನಾರಾಯಣ ಅಂತ ಮಾಡೋದು ಅವರ ಪ್ರಮುಖ ಲಕ್ಷಣ. ನಾವು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಅಲ್ಲೆಲ್ಲ ನೋಡಿದ್ದೀವಿ. ಅವ್ರು ಯಾವಾಗಲೂ ನಾರಾಯಣ 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 ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರ ಸಂಘದಲ್ಲಿ ಇರ್ತಾರೆ. ಈಗ ಈ ವಸಿಷ್ಠ ಮಹರ್ಷಿಗಳಿಗೆ ಒಂದು ಸತಿ ಈ ನಾರದರ ಜೀವನ ವೃತ್ತಾಂತವನ್ನು ನಾನು ತಿಳ್ಕೊಳ್ಬೇಕು ಅಂತ ನಾರದರನ್ನ ಪ್ರಶ್ನೆ ಮಾಡಿದ್ರಂತೆ. ನಿಮ್ಮ ಬದುಕಿನ ಬಗ್ಗೆ ತಿಳುವಳಿಕೆಯನ್ನು ಕೊಡಿ. ನಾರದರು ಹೇಳಿದ್ರಂತೆ, ನಮ್ಮಮ್ಮ ಒಬ್ಬ ಪರಿಚಾರಿಕೆ. ಋಷಿಮುನಿಗಳು ಆಶ್ರಮಗಳಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಇವುಗಳನ್ನೆಲ್ಲ ಚರ್ಚೆ ಮಾಡ್ತಾ ಇರೋವಾಗ ನಮ್ಮಮ್ಮ ಅಲ್ಲಿ ಕಸ ಗುಡಿಸೋದು, ಆ ಋಷಿಗಳಿಗೆ ಬೇಕಾದಂತಹ ಹಣ್ಣು, ಹಂಪಲು, ಹೂವು, ಅಡುಗೆ ಇಂಥ ಕೆಲಸಗಳನ್ನು ಮಾಡೋದು, ಇಂತಹ ಸೇವಾ ವೃತ್ತಿಯಲ್ಲಿ ಇಳ್ತಾ ಇದ್ರು. ನನ್ನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಅವಾಗ ಚಿಕ್ಕ ಹುಡುಗ. ನನಗೆ ನಮ್ಮಮ್ಮನ ಜೊತೆ ಈ ಋಷಿಗಳ ಆಶ್ರಮಗಳಲ್ಲಿ
ಬಹಳ ಕಾಲ ಸಂಪರ್ಕದಲ್ಲಿದ್ದ ಕಾರಣ ನನಗೆ ದೇವರು ಅಂದರೆ ಏನು ಅನ್ನೋದು ಗೊತ್ತಾಯಿತು. ನಾನು ತಪಸ್ ಮಾಡಿ ದೇವರನ್ನು ಕಂಡುಕೊಂಡೆ, ದೈವ ಸಾಕ್ಷಾತ್ಕಾರವನ್ನು ಪಡೆದೆ. ಆದರೆ ಒಂದು ಕ್ಷಣ ದರ್ಶನ ಕೊಟ್ಟಂತಹ ಭಗವಂತ ಮಾಯ ಆಗೋಗ್ಬಿಟ್ಟ. ಆಮೇಲೆ ನನಗೇನು ದಿಕ್ಕೇ ತೋಚಲಿಲ್ಲ. ಏನಿದು, ನಾನೂ ದೇವರು ಅಂತ ಕಂಡುಕೊಂಡೆ, ಭಗವಂತನ ಸಾಕ್ಷಾತ್ಕಾರನಾಯಿತು, ಮರುಕ್ಷಣದಲ್ಲಿ ಭಗವಂತ ಕಣ್ಣಿಗೆ ಕಾಣಿಸ್ತೀರ ಆಗೋಗ್ಬಿಟ್ಟ. ಥಿಯಾಸಫಿನಲ್ಲಿ ಗೊತ್ತಾಗುತ್ತೆ, ನೋಡುವವನು ನೋಡುತ್ತಿರುವ ವಸ್ತು ಎರಡೂ ಲಯ ಆಗೋಗುತ್ತೆ ಅಂತ ನಾವು ಇವಾಗ ವಿವರಣೆ ಕೊಡ್ತೀವಿ. ಆಗ ಆ ಹುಡುಗನಿಗೆ, ನಾರದನಿಗೆ ಅದು ಅನುಭವ ಆಗಿತ್ತು. ನಮಗಿನ್ನ ವಿವರಣೆಗಳು ತಿಳ್ಕೊಳ್ಳೋದ್ರಲ್ಲೇ ನಾವಿದ್ದೀವಿ. ಅವರ ಅನುಭವವನ್ನು ಪಡ್ತೀವಿ. ಆ ನಂತರದಲ್ಲಿ ಈ ಹುಡುಗ ನಾರದ, ಅಯ್ಯೋ ಎಷ್ಟು ಕಷ್ಟಪಟ್ಟು ನಾನು ದೈವ ಸಾಕ್ಷಾತ್ಕಾರವನ್ನು ಪಡೆದೆ, ಒಂದು ಕ್ಷಣದಲ್ಲಿ ಕಣ್ಣಿಗೆ ಕಾಣಿಸ್ತೀರ ಹೋಯ್ತಲ್ಲ, ಏನು ಮಾಡೋದು ನಾನು ಅಂತ ತುಂಬ ಸಂಕಟವನ್ನು ಪಡ್ತಾ ಇರ್ತೀನಿ. ಆ ಸಂಕಟ ಪಡ್ತಾ ಇರುವಾಗ ಒಂದು ಅಶರೀರವಾಣಿ ಆಗುತ್ತೆ. ಅಶರೀರವಾಣಿ ಆದಾಗ ಅದರಲ್ಲಿ ಹೇಳುತ್ತೆ, ಭಯ ಪಡಬೇಡ, ನೀನು ಸಾಧು ಸಜ್ಜನರ ಸಂಘದಲ್ಲಿ ಇರೋ, ಅಲ್ಲಿ ನಾನು ಇರ್ತೀನಿ ನಿನ್ನ ಜೊತೆನಲ್ಲಿ ಅಂತ. ಇವೆರಡನ್ನು ಮುಗಿಸಿ ಮತ್ತೆ ನಾವು ಸನತ್ ಕುಮಾರ್ರಿಗೆ ಹೋದರೆ, ಸನತ್ ಕುಮಾರರು ಮಾನವ ವಿಕಾಸ ಯೋಜನೆಯನ್ನು ರಚಿಸಿ ಆ ದೈವಿ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಶ್ವೇತಶ್ರೀ ಸಂಘ ಹಾಗೂ ಥಿಯೋಸಾಫಿಕಲ್ ಸೊಸೈಟಿ ಮುಂತಾದಂತಹ ಅನೇಕ ಪರಿಕ್ರಮಗಳನ್ನು ಜಾರಿಗೆ ತಂದವರು. 3 ವಿಭಾಗದಲ್ಲಿ ನಮಗೆ ಕಾಣೋದೇನು? ಸಜ್ಜನರ ಸಾಂಗತ್ಯವೇ ಸತ್ಸಂಗ, ಅದೊಂದೇ ಮುಕ್ತಿಗೆ ದಾರಿ. ಸತ್ಸಂಗಾಹಿ ಪರಮಾಗತಿ ಅಂತ ಆ ವಸಿಷ್ಠ ರಾಮಾಯಣದಲ್ಲೇ ಕೂಡ ಹೇಳ್ತಾರೆ. ಹಾಗಾಗಿ ಈ ಸತ್ಸಂಗದಿಂದ ಗುರಿ ಸಾಧನೆ ಮಾಡೋದಕ್ಕೆ ಇದು ಏಕೈಕ ಮಾರ್ಗ ಅಂತ ಹೇಳಿದರು. ಹಾಗಾದರೆ ಆ ಗುರಿ ಯಾವುದು? ಅವ್ರು ಹೀಗೆ ಬರೆದಿದ್ದಾರೆ, ಗುರಿಯನ್ನು ತಲುಪಲು ಸತ್ಸಂಗ ಏಕೈಕ ಮಾರ್ಗ, ಅದೇ ಪರಮಾಗತಿ, ಆತ್ಯಂತಿಕವಾದ ಮಾರ್ಗ ಅಂತ ಹೇಳಿ. ಹಾಗಾದರೆ ಗುರಿ ಯಾವುದು? ಒಂದು ಸೆಕೆಂಡು ಯೋಚನೆ ಮಾಡೋಣ. ಏನಂತೀರ? ಇಷ್ಟು ವರ್ಷಗಳ ಕಾಲ ಸತ್ಸಂಗದಲ್ಲಿದ್ದೀರ ತಾನೇ? ಧ್ಯಾನ. ಆಮೇಲೆ ಬೇರೆಯವರು ಇನ್ನು ಸತ್ಯನಾರಾಯಣ ರೆಡ್ಡಿ ಅವರೇನು ಹೇಳಿದರು? ಮೋಕ್ಷ. ಎಲ್ಲವೂ ಆಂಶಿಕ ಸತ್ಯಗಳಾದರೂ ಕೂಡ ಮಾನವನ ಹುಟ್ಟಿಗೆ ಮೋಕ್ಷವೇ ಗುರಿ, ಅದು ನಿರ್ದಿಷ್ಟವಾದ ಉತ್ತರ. ಆ ಮೋಕ್ಷವನ್ನು ಪಡೆಯೋದೇ ನಮ್ಮ ಜೀವನದ ಗುರಿ. ಆದ್ದರಿಂದ ಅದನ್ನು ಪಡೆಯೋಕ್ಕಿರುವಂತಹ ದಾರಿ ಯಾವುದು ಅಂದರೆ ಸತ್ಸಂಗ. ಈಗ ಅದು ನಮಗೆ ಸ್ಪಷ್ಟ ಆಯಿತು. ಅದಕ್ಕೆ ಒಂದು ಕಡೆ ಪುರಂದರದಾಸರು ಹೇಳ್ತಾರೆ,
ಕೇಶವನ ಒಲುಮೆ ಆಗುವ ತನಕ ಹರಿದಾಸರೊಳು ಇರುಮನವೇ ಅಂತ. ಆ ಆತ್ಮ ಸಾಕ್ಷಾತ್ಕಾರ ಪ್ರಾಪ್ತಿಯಾಗುವವರೆಗೂ ಮಾನವನು ಯಾರ ಜೊತೆ ಇರಬೇಕು? ಹರಿದಾಸರ ಜೊತೆಯಲ್ಲಿ ಇರಬೇಕು. ಕೇಶವನ ಒಲುಮೆಯಾಗುವ ತನಕ ಹರಿದಾಸರೊಳು ಇರುಮನವೇ. ಈಗ ಈ ಎಲ್ಲ ವಿಚಾರಗಳಿಂದ ಸ್ಪಷ್ಟವಾಗಿದ್ದಿದ್ದೆ ಅಂತ ಒಂದು ವಿಚಾರ ಏನು ಅಂದರೆ, ನಾವು ಸತ್ಸಂಗದಲ್ಲಿ ಇರುವುದು ಬೇರೆಯವರನ್ನು ಮೆಚ್ಚಿಸುವುದಕ್ಕೆ ಅಲ್ಲ. ನಾವು ಸತ್ಸಂಗಕ್ಕೆ ಯಾರ್ಯಾರು ಬರೋದಿಲ್ಲವೋ ಅವರಿಗಿಂತಲೂ ನಾವು ಉತ್ತಮರು ಅಂತ ಬೋರ್ಡ್ ಹಾಕ್ಕೊಳ್ಳೋಕ್ಕೂ ಕೂಡ ಅಲ್ಲ. ಅದು ಅನಿವಾರ್ಯವಾದಂತಹ ಒಂದು ಪ್ರಕ್ರಿಯೆ. ಮೋಕ್ಷವನ್ನು ಸಾಧಿಸಬೇಕಾದರೆ ಸತ್ಸಂಗದಲ್ಲಿರೋದು ಅನಿವಾರ್ಯ. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಹಾಗಾದರೆ ಇದುವರೆಗೂ ಸತ್ಸಂಗ ಅನ್ನೋದ್ರ ಬಗ್ಗೆ ದೊಡ್ಡ ದೊಡ್ಡವರು ಏನೇನ ಹೇಳಿದ್ರು ಅನ್ನೋದನ್ನು ನಾವು ತಕ್ಕ ಮಟ್ಟಿಗೆ ನಾವು ವಿಚಾರವನ್ನು ಮಾಡಿದ್ದೀನಿ ಅಂತ ನಾನು ಭಾವಿಸ್ಕೊಳ್ತೀನಿ. ಈಗ ಮುಂದಕ್ಕೆ ಹೋಗೋದಾದರೆ ಸತ್ಸಂಗದ ಮಹಿಮೆ ಎಂಥದ್ದು, ಅದರ ಫಲವನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಕಥೆಗಳು ಇವೆ. ಆ ಕಥೆಗಳ ಪೈಕಿ ಒಂದೋ ಎರಡನ್ನು ನೋಡೋಣ, ಮಿಕ್ಕಿದ್ದನ್ನು ನಾವು ಆಮೇಲೆ ಓದ್ಕೋಬೋದು ಸಮಯ ಅನುಸರಿಸಿ. ಒಂದು ಸತಿ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಒಂದು ಪಂದ್ಯ ಬಿತ್ತಂತೆ, ಚಾಲೆಂಜ್. ವಿಶ್ವಾಮಿತ್ರರು ಏನು ಹೇಳ್ತಾರೆ, ಮೋಕ್ಷ ಅನ್ನೋದು ಯಾರೋ ಕೊಡೋ ಅಂಥದ್ದಲ್ಲ, ಮಾನವ ಪೌರುಷದಿಂದ ಪಡ್ಕೊಳ್ಬೇಕಾಗಿರೋದು, ನನ್ನ ಶಕ್ತಿಯಿಂದ ನಾನು ಅದನ್ನು ಪಡ್ಕೊಳ್ತೀನಿ. ವಸಿಷ್ಠರು ಹೇಳಿದ್ರಂತೆ, ಇಲ್ಲ ಹಾಗಲ್ಲ, ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು. ಆ ತಪೋಶಕ್ತಿಯಿಂದನೇ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇಬ್ಬರಿಗೂ ವಾಗ್ವಾದ ಬಿತ್ತು. ಇದನ್ನು ತೀರ್ಮಾನ ಮಾಡೋಕ್ಕೆ ಒಬ್ಬ ಜಡ್ಜ್ ಬೇಕು. ಹಾಗಾಗಿ ವಿಷ್ಣುದೇವನ ಸನ್ನಿಧಿಗೆ ವೈಕುಂಠಕ್ಕೆ ಹೋದ್ರಂತೆ ಇಬ್ಬರೂ ಕೂಡ. ನಮ್ಮ ಇಬ್ಬರಲ್ಲಿ ಹೀಗೆ ಸ್ಪರ್ಧೆ ಬಿದ್ದಿದೆ, ಇದರ ತೀರ್ಮಾನವನ್ನು ನೀವು ಮಾಡಿ. ವಿಷ್ಣು ಹೇಳಿದಂತೆ, ಅಪ್ಪ ನನಗೆ ಈ ಪ್ರಪಂಚದ್ದು ವಿಪರೀತ ಕೆಲಸಗಳಿದೆ, ಬಿಡುವಿಲ್ಲ, ನೀವು ಬೇಕಾದ್ರೆ ಆದಿಶೇಷನ ಹತ್ರ ಹೋಗಿ ಕೇಳಿ, ನನ್ನ ಅಸ್ಟೆಂಟ್ ಅವನು ನಿಮಗೆ ಉತ್ತರ ಕೊಡ್ತಾನೆ. ಸರಿ, ಭಗವಂತನ ಮಾತನ್ನು ಒಪ್ಕೊಂಡು ಇಬ್ಬರು ಆದಿಶೇಷನ ಬಳಿ ಹೋಗಿ ಕೇಳಿದಂತೆ, ನಿಮ್ಗೆ ಉತ್ತರ ಹೇಳಕ್ಕೆ ನನಗೆ ಗೊತ್ತಿದೆ, ಆದರೆ ಈ ಭೂಭಾರನ್ನು ನಾನು 7 ಹೆಡೆಗಳ ಮೇಲೆ ಹೊತ್ಕೊಂಡು ಹೊರಲಾರದೆ ತಿಣುಕಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕೆಲವು ಸೆಕೆಂಡುಗಳ ಕಾಲ ಈ ಭಾರನ ನೀವು ವಹಿಸ್ಕೊಂಡ್ರೆ ನಾನು ಸ್ವಲ್ಪ ಉಸಿರಾಡ್ಕೊಂಡು ನಿಮ್ಗೆ ಉತ್ತರ ಹೇಳ್ತೀನಿ. ಸರಿ, ವಿಶ್ವಾಮಿತ್ರ ಅದೇನು ಮಹಾ, ನಾನು ಎತ್ಕೊಳ್ತೀನಿ ಕೊಡಿ. ಸರಿ, ಜಗತ್ತಿನ ಭಾರನ ವಿಶ್ವಾಮಿತ್ರ ತಲೆ ಮೇಲೆ ಇಟ್ಟ ಆದಿಶೇಷ. ಅಷ್ಟು ಪರಾಕ್ರಮಶಾಲಿಯಾದ ಶಕ್ತಿಯನ್ನು ಹೊಂದಿರುವಂಥ ವಿಶ್ವಾಮಿತ್ರರು 1-2 ಸೆಕೆಂಡ್ ಕೂಡ ಭಾರ ತಡ್ಕೊಳಕ್ಕಾಗಲಿಲ್ಲ. ಅಯ್ಯೋ ನನ್ನ ಕೈಲಾಗಲ್ಲ. ವಸಿಷ್ಠರು ಹೋಗ್ಲಿ ಬಿಡೆ ನಾನು ತಗೊಳ್ತೀನಿ ಅಂತ ಸಲೀಸಾಗಿ
ಒಂದು ನಿಂಬೆ ಹಣ್ಣು ಕೈನಲ್ಲಿ ಹಿಡ್ಕೊಂಡ್ರೆ ಸುಲಭವಾಗಿ ಇಡೀ ಪ್ರಪಂಚದ ಭಾರವನ್ನು ತಮ್ಮ ಅಂಗೈನಲ್ಲಿ ಹಿಡ್ಕೊಂಡ್ರು. ಆದಿಶೇಷ ನಾನೇನು ಹೇಳಬೇಕಾಗಿಲ್ಲ, ಏನು ಉತ್ತರ ನಿಮಗೆ ಉತ್ತರ ಗೊತ್ತಾಗೋಯ್ತು ಹೋಗಿ ಅಂತ. ಅಂದರೆ ಏನು ಅರ್ಥ ಆಗುತ್ತೆ? ತಪಸ್ಸೇ ಪ್ರಧಾನ ಅಂತ ಆಯ್ತೆ ವಿನಯಿಸಿ, ನಮ್ಮ ಶಕ್ತಿ ಸಾಮರ್ಥ್ಯಗಳು ಕೆಲಸ ಮಾಡಲ್ಲ ಅಂತ ಗೊತ್ತಾಯಿತು. ಇದರಿಂದ ತಪಸ್ಸು ಮಾಡೋನು ಏನು ಮಾಡ್ತಾನೆ? ಅವನು ಯಾರೋ 10 ಜನಗಳ ಮಧ್ಯೆ ಕೂತ್ಕೊಂಡು ಸತ್ಸಂಗ ಮಾಡಲ್ಲ. ತಪಸ್ವಿ ಮಾಡುವಂತಹ ಸತ್ಸಂಗ ಏನಂದರೆ, ಸತ್ ಅಂದರೆ ಸತ್ಯದ ಸಂಘದಲ್ಲಿರ್ತಾನೆ. ತಪಸ್ಸಿನ ಮುಖಾಂತರ ತಪಸ್ಸಿನ ಅವಧಿ ಮುಗಿಯೋವರೆಗೂ, ಸಾಕ್ಷಾತ್ಕಾರವಾಗುವವರೆಗೂ ಅವನು ಯಾರ ಸಂಘದಲ್ಲಿರ್ತಾನೆ? ಸತ್ಯದ ಸಂಘದಲ್ಲಿರ್ತಾನೆ. ಸತ್ಸಂಗ ಅಂದರೆ ಸತ್ಯದ ಸಂಘದಲ್ಲಿ ಇರುವುದು. ಇದು ಒಂದು ವಿಚಾರ. ಇದಾದ ಮೇಲೆ ಇನ್ನೊಂದು ಸತಿ ನಮ್ಮ ಗುರುಗಳ ಥರ ರತ್ನಾಕರಂ ವಿಶ್ವನಾಥರು ಹಾಗೆ ಒಬ್ಬ ಮಹಾನುಭಾವ, ಅದೇನು ಹೆಸರು ಕೊಟ್ಟಿಲ್ಲ ನನಗೆ. ನಾನು ನೋಡಿರೋ ಮಹಾನುಭಾವ ಅಂದರೆ ಅವರೊಬ್ಬರೇ, ಆದ್ದರಿಂದ ನಾನು ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಒಬ್ಬ ಮಹಾನುಭಾವ ಹೋಗಿ ನಾರದರನ್ನು ಕೇಳಿದ್ನಂತೆ. ಏನು ಪ್ರಶ್ನೆ ಕೇಳ್ತಾನೆ? ಈ ಸತ್ಸಂಗದಿಂದ ಪ್ರಯೋಜನ ಏನು? ಸತ್ಸಂಗದಿಂದ ಏನು ಉಪಯೋಗ, ಏನು ಪ್ರಯೋಜನ ಇದೆ ಅಂತ ಕೇಳಿ. ಇನ್ನು ನಾವೇನು ಕೇಳಬೇಕು ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ ತಾನೆ. ಮಾಸ್ಟ್ರಂಥವರೇ ಇಂಥ ಪ್ರಶ್ನೆ ಕೇಳಿದ್ಮೇಲೆ ನಮ್ಮ ಸಂಘ ಬೇರೆ ಥರ ಆಗೋಗಿದೆ. ಅಲ್ಲಿ ಸಾವತ್ತಿಲ್ಲ, ತಾವತ್ತು ಬಂದ್ಬಿಟ್ಟಿದೆ ನಮಗೆ. ನೋಡೋಣ, ಆ ವಿಚಾರಕ್ಕೆ ಹೋಗೋದು ಬೇಡ. ಅದಕ್ಕೆ ನಾರದರು ಹೇಳಿದ್ರಂತೆ, ನೋಡಪ್ಪ ಅಲ್ಲೊಂದು ಚೀಮೆ ಇದೆ, ಆ ಚೀಮೆನ ಹೋಗಿ ಕೇಳು ಹೇಳುತ್ತೆ. ಈ ಋಷಿ ಏನು ಮಾಡ್ದ, ಆ ಚೀಮೆ ಹತ್ರಕ್ಕೆ ಹೋಗಿ ಸತ್ಸಂಗದ ಫಲ ಏನು ಅಂತ ಪ್ರಶ್ನೆ ಮಾಡ್ದ. ಇವ್ರು ಪ್ರಶ್ನೆ ಮಾಡಿದ ತಕ್ಷಣ ಆ ಚೀಮೆ ಸತ್ತೋಯ್ತು. ಮತ್ತೆ ವಾಪಸ್ ಬಂದು, ಏನು ಸ್ವಾಮಿ ಹಿಂಗೆ ಹೇಳಿದ್ರೆ, ಆ ಚೀಮೆ ಹತ್ರ ಹೋದ್ರೆ ನಾನು ಮಾತಾಡೋದಕ್ಕೆ ಅದು ಸತ್ತೇ ಹೋಯ್ತು. ಹೋಗ್ಲಿ ಬಿಡಪ್ಪ, ಪರವಾಗಿಲ್ಲ, ಒಂದು ಚೀಮೆ ತಾನೇ ಹೋದರೆ ಹೋಗಿ. ಅಲ್ಲಿ ಇನ್ನೊಂದು ಹಸು ಇದೆ, ಈ ಕಡೆ ಹೊಲದಲ್ಲಿ ಮೇಯ್ತದೆ, ಅದನ್ನು ಹೋಗಿ ಕೇಳು. ಅದನ್ನು ಹೋಗಿ ಕೇಳಿದ್ರೆ ಹಸುನು ಸತ್ತೋಯ್ತು. ಮತ್ತೆ ಬಂದ, ಏನು ನೀವು ಹೀಗೆ ಮಾಡ್ತಾ ಇದ್ದೀರಾ? ನಾನು ಯಾರನ್ನ ಮಾತಾಡಿದ್ರೆ ಅವರೆಲ್ಲ ಸತ್ತೋಗ್ತಾ ಇದ್ದಾರೆ, ನನಗೆ ಉತ್ತರ ಹೇಗೆ ಸಿಗೋದು? ಪರವಾಗಿಲ್ಲ ಬಿಡು, ಈ ಸತಿ ಈ ದೇಶದ ರಾಜ್ಕುಮಾರನನ್ನು ಹೋಗಿ ಕೇಳು. ರಾಜ್ಕುಮಾರನನ್ನು ಹೋಗಿ ಕೇಳು. ಆಗ ಮಹಾನ್ ಭಾವ, ನೀನು ನಮ್ಮ ಆಸ್ಥಾನಕ್ಕೆ ಬಂದಿದ್ದೇ ಒಂದು ಮಹತ್ ಭಾಗ್ಯ. ನನಗೆ ಎಂಥ ಫಲ ಸಿಕ್ಕಿದೆ ಅಂದರೆ, ಆ ಚೀಮೆ ಮತ್ತು ಹಸು ನಾನೇ. ನಿನ್ನ ಸಂಪರ್ಕಕ್ಕೆ ಬಂದ ತಕ್ಷಣ ಚೀಮೆ ಜನ್ಮ ಕಳೆದೋಯ್ತು, ಹಸುವಿನ ಜನ್ಮ ಕಳೆದೋಯ್ತು. ಕಾರಣ ಶರೀರ ಇರುವಂತಹ ಮಾನವ ವರ್ಗದಲ್ಲಿ ನಾನು ಬಂದು ಇವತ್ತು ರಾಜ್ಕುಮಾರನಾಗಿದ್ದೀನಿ. ನಿನ್ನ ಸಂಘದ ಮಹಿಮೆಯೇ ಇದೆಲ್ಲ ಅಂತ ಆ ರಾಜ್ಕುಮಾರ ಹೇಳಿದ. ಆಗ ಸತ್ಸಂಗ ಮೋಕ್ಷವನ್ನು ನೀಡುವಂತಹ ಫಲವನ್ನು ಹೊಂದಿದೆ ಅಂತ ಸತ್ಸಂಗದ ಫಲವನ್ನು ನಾವು ಅರ್ಥ ಮಾಡ್ಕೋಬಹುದು. ಈ ರೀತಿ ಸತ್ಸಂಗ ಅನಿವಾರ್ಯ. ಸತ್ಸಂಗ ಮುಕ್ತಿ ಫಲದಾಯಕವಾದದ್ದು ಅಂತ 2 ತೀರ್ಮಾನಗಳಿಗೆ ನಾವು ಬಂದ್ವಿ.
ಮುಕ್ತಿ ಬೇಕಾದರೆ, ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸತ್ಸಂಗ ಅನಿವಾರ್ಯ. ಸತ್ಸಂಗದ ಫಲ ಮುಕ್ತಿನೇ ಆಗಿದೆ ಅಂತ ನಮಗೆ ಈ ವಿವರಣೆಯಿಂದ ಗೊತ್ತಾಯಿತು. ಈಗ ನಮ್ಮ ಬದುಕಿನಲ್ಲಿ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸತ್ಸಂಗಗಳಲ್ಲಿ ಭಾಗವಹಿಸುವುದರ ಮರ್ಮ ಏನು ಅಂತ ನಾವು ಅರ್ಥ ಮಾಡ್ಕೊಂಡಂಗೆ ಆಯಿತು. ಅಲ್ಲಿಗೆ 2 ಭಾಗ ಉಪನ್ಯಾಸ ಮುಗಿಯಿತು. 3ನೇ ಭಾಗದ ಉಪನ್ಯಾಸದಲ್ಲಿ ಇದೆಲ್ಲ ಅವರಿವರು ಹೇಳಿದ್ದೆ, ನಮ್ಮ ಅನುಭವದಲ್ಲಿ ಏನೂ ಬರಲಿಲ್ಲ. ನಾರದರು ಹೇಳಿದ್ರು, ಬ್ರಹ್ಮ ಹೇಳ್ದ, ವಸಿಷ್ಠ ಹೇಳಿದ್ರು, ವಿಶ್ವಾಮಿತ್ರನ ಹೇಳ್ದ, ಅವನು ಹೇಳ್ದ, ಇವನು ಹೇಳ್ದ, ಎಲ್ಲ ಬೇರೆಯವರ ಹೇಳಿಕೆಗಳೇ. ಕೇಳಿ ನಾವು ಹೌದೌದು ಇದು ನಿಜ ಅಂತ ಮನಸ್ಸಿನಿಂದ ನಾವು ಅದನ್ನು ಗ್ರಹಿಸ್ತೀವಿ ವಿನಯಿಸಿ ಅನುಭವದಿಂದ ಗ್ರಹಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಆ ಕೊರತೆ ನಮ್ಮಲ್ಲಿರೋದ್ರಿಂದನೇ ನಮಗೆ ಸತ್ಸಂಗದಲ್ಲಿ ಪೂರ್ಣವಾದಂತಹ ಆಸಕ್ತಿ ಇಲ್ಲ. ಆಸಕ್ತಿ ಇದೆ, ಆದರೆ ಅದು ಬೇರೆ ಬೇರೆ ಬಣ್ಣಗಳನ್ನು ತಗೊಂಡಿದೆ. ಪರಿಪೂರ್ಣವಾದಂತಹ ಆಸಕ್ತಿ ನಮಗಲ್ಲಿಲ್ಲ. ಪರಿಪೂರ್ಣವಾದ ಆಸಕ್ತಿ ಇದ್ದಿದ್ರೆ ನಮ್ಮ ಜೀವನ ವಿಧಾನದಲ್ಲಿ ಅದು ಕಾಣಬೇಕಾಗಿತ್ತು. ನಾವಿಲ್ಲಿರೋವರೆಗೂ ನಾವೆಲ್ಲ ಸಾಧು ಸಂತರಂತನೇ ನಾವು ಇರ್ತೀವಿ. ಇಲ್ಲಿ ಬಿಟ್ಟು 2 ಗಂಟೆ ಮೇಲೆ ನಮ್ಮನ್ನು ನೋಡಿದ್ರೆ ಏಮ್ಟಿಗೆ ಪಾಟಿಗೆ ಕೊಯ್ಯೋದು ಊರಿಗೆ ದಂಡಗ ಅಂತಾರಲ್ಲ, ನಮ್ಮನ್ನು ನೋಡಿ. ಆ ರೀತಿ ಆಗಿದೆ ನಮ್ಮ ಜೀವನ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ತಪ್ಪೇನಿಲ್ಲ ಅದರಲ್ಲಿ. ಮತ್ತು ನಾವು ಪಶ್ಚಾತ್ತಾಪ ಪಡಬೇಕಾದ್ದು ಏನಿಲ್ಲ. ನಾವು ಕೆಲವು ವಿಚಾರಗಳನ್ನು ಆಂತರ್ಯದಿಂದ ಶೋಧಿಸಿ ತಿಳ್ಕೊಳ್ಳಿಲ್ಲ. ಆದ್ದರಿಂದ ನಮ್ಗೆ ಹೀಗಾಗ್ತಾ ಇದೆ. ಯಾರಿಗಾದರೂ ಬಂಗಾರದ ಉಂಗುರ ಕೊಟ್ಟರೆ ಮೋರಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗ್ತಾರೇನೋ? ಎಷ್ಟು ಜೋಪಾನವಾಗಿ ಇಟ್ಕೊಳ್ತಾರೆ ಅವರು. ಅದೇ ಥಿಯೋಸಾಫಿಕಲ್ ಸೊಸೈಟಿ ಬುಕ್ ಆದರೆ ಯಾರ ಹತ್ರನೂ ಮಾತಾಡ್ತಾ ಮೋರಿ ಕಟ್ಟೆ ಮೇಲೆ ಬಸ್ಸು ಕಾಯ್ತಾರೋ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ಅದು ಬಂಗಾರದ ಉಂಗುರದಷ್ಟು ಪ್ರಾಮುಖ್ಯತೆಯನ್ನು ಅವರ ಜೀವನದಲ್ಲಿ ಹೊಂದಿಲ್ಲ. ಅಷ್ಟೇ, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಪಾಪ. ಆದರೆ ಹೋಗ್ತಾ ಅಲ್ಲೆಲ್ಲೋ ಮಾತಾಡ್ತಾ ಆ ಹೊಂಗೆ ಕಟ್ಟೆ ಕೆಳಗಡೆ ಬಿಟ್ಟು ಹೊಡೋಗ್ತಾರೆ. ಆಮೇಲೆ ಯಾರೋ ಇಂಟರ್ವ್ಯೂ ಯಾರನ್ನ ನೋಡಿ ಯಾರೋ ಬಿಟ್ಟು ಹೋಗಿದ್ದಾರಲ್ಲ ಅಂತ ಆಮೇಲೆ ಹುಡುಕಿ ಅವ್ರು ತೊಗೊಂಡೋಗಿ ಕೊಡಬೇಕು. ಈಗ ಸತ್ಸಂಗದ ಟೆಕ್ನಿಕ್ಯಾಲಿಟಿ, ಅದರ ತಾಂತ್ರಿಕತೆ ಏನಿದೆ ಅಂತ ಒಂದು 5 ನಿಮಿಷ ನೋಡಿ ಈ ಉಪನ್ಯಾಸವನ್ನು ಮುಗಿಸೋಣ. ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ 13 ಶ್ಲೋಕಗಳ ಪೈಕಿ 2 ನಾವು ನೋಡೋಣ. 2, 3 ನೋಡ್ಕೊಂಡು ಸಾಕು, ಎಲ್ಲನೂ ಬೇಕಾಗಿಲ್ಲ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದೃಕ್ಕುಂಕರಣೆ. ಎಲ್ಲ ನಿಮ್ಗೆ ಗೊತ್ತಿರೋ ಅಂಥ ವಿಚಾರನೇ, ಅದಕ್ಕೆ ನಾನು ಪೂರ್ತಿ ಹೇಳಕ್ಕೆ ಹೋಗ್ತಾ ಇಲ್ಲ. ಆ ದೃಕ್ಕುಂಕರಣೆ ಅನ್ನೋದು ಸಂಸ್ಕೃತ ವ್ಯಾಕರಣದ ಸೂತ್ರ, ಅದನ್ನು ಗಟ್ ಮಾಡ್ತಾ ಇದ್ದ. ಅದಕ್ಕೆ ಆ ವೃದ್ಧ ಬ್ರಾಹ್ಮಣನನ್ನು ನೋಡಿ ಶಂಕರಾಚಾರ್ಯರು ಹೀಗೆ ಹೇಳಿದ್ರಂತೆ, ಅಯ್ಯ ಸಾವು ಹತ್ತಿರ ಬಂದಾಗ ಈ ಗ್ರಾಮರ್ ಸೂತ್ರಗಳು ನಿನಗೆ ಕಾಪಾಡೋದಿಲ್ಲ. ಅದಕ್ಕೋಸ್ಕರ ನೀನು ಭಗವಂತನ ಭಜನೆಯನ್ನು ಮಾಡು. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಲ್ಲಿ ಆ ವ್ಯಾಕರಣ ಅನ್ನೋದು ಒಂದು ಸಾಂಕೇತಿಕವಾದದ್ದಷ್ಟೇ. ನಾವು ಮಾಡ್ತಾ ಇರೋ ಎಲ್ಲ ಪ್ರಕ್ರಿಯೆಗಳು ಕೂಡ ದೃಕ್ಕುಂಕರಣಗಳೇ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ರಿಜಿಸ್ಟ್ರ್ ಪತ್ರಗಳು, ಮಾವಿನ ತೋಟಗಳು, ಶೇರ್ ಮಾರ್ಕೆಟಲ್ಲಿರೋ ಷೇರುಗಳು, ಇವೆಲ್ಲ ದೃಕ್ಕುಂಕರಣೆನೇ.
ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಹಾಗಾಗಿ ನಿಜವಾಗಿ ನಮ್ಮ ಹಿಂದೆ ಬರುವಂಥದ್ದು ಯಾವುದು ಅಂದರೆ ನಮ್ಮ ತಪಸ್ಸೊಂದೇ ನಮ್ಮ ಹಿಂದೆ ಬರುವಂಥದ್ದು. ಆ ತಪಸ್ಸನ್ನು ಸತ್ಸಂಗದಲ್ಲಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ ಮುಕ್ತಿ. 4 ಲೈನ್ ಇದೆ. ಅಲ್ಲೂ ಕೊನೆಯಲ್ಲಿ ಬಂತು ನಿಶ್ಚಲತತ್ವೇ ಜೀವನ್ ಮುಕ್ತಿ. ಸತ್ಸಂಗದಿಂದ ಸಿಗೋ ಫಲ ಅಲ್ಲೂ ಹೇಳಿದ್ದಾರೆ ನೋಡಿ, ಜೀವನ್ ಮುಕ್ತಿ ಅಂತ. ಅದನ್ನು ಬಿಟ್ಟು ಇನ್ನು 3 ನೋಡೋದಾದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ಅದನ್ನು ನೋಡೋಣ. ಅಲ್ಲಿ ಸತ್ಸಂಗದಲ್ಲಿ ಇರೋದರಿಂದ ನಿಸ್ಸಂಗತ್ವ ಪ್ರಾಪ್ತಿಯಾಗುತ್ತೆ. ಸತ್ಸಂಗ ಸ್ವಲ್ಪ ಅರ್ಧ ಗೊತ್ತಾಗುತ್ತೆ ನಮಗೆ, ಸತ್ಸಂಗತ್ವೇ ನಿಸ್ಸಂಗತ್ವ. ಆ ನಿಸ್ಸಂಗತ್ವ ಅನ್ನುವಂಥ ಪದ ನಮಗೆ ಸರಿಯಾಗಿ ಅರ್ಥ ಆಗೋಲ್ಲ. ಸತ್ಸಂಗ ಇಷ್ಟೊತ್ತು ಹೇಳೋದು ಗೊತ್ತಾಯಿತು. ನಿಸ್ಸಂಗತ್ವ ಅಂದರೆ ಏನು ಅಂದರೆ, ನಾವು ತಪ್ಪು ಗ್ರಹಿಕೆಯಿಂದ ಕೆಲವೊಂದು ವಿಚಾರಗಳಿಗೆ ಅಂಟ್ಕೊಂಡಿರ್ತೀವಿ. ನಾನು, ನಂದು, ನನ್ನ ಭವಿಷ್ಯ, ನನ್ನ ಮಗನ ಭವಿಷ್ಯ, ನನ್ನ ಮೊಮ್ಮಗನ ಭವಿಷ್ಯ, ನನ್ನ ವಂಶದ ಭವಿಷ್ಯ. 10 ತಲೆಮಾರಾದರೂ ಕೂಡ ಯಾರು ಕಷ್ಟಪಡ್ದಿರೋ ತಿನ್ಕೊಂಡಿರೋಕ್ಕೆ ಅನುಕೂಲವಾಗಿರಬೇಕು ಅಂತ ನನ್ನ ಆಸೆ. ಇದು ನಮ್ಮ ಸಂಘ. ಇದರಿಂದ ಏನಾಗ್ತಾ ಇದೆ, ನಾವು ಭಗವಂತನ ಸಂಘದಲ್ಲಿರೋಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಇದರ ಸಂಘವನ್ನು ಬಿಡಿಸ್ಕೋಬೇಕಾದ್ರೆ ಬೇಕಾಗಿರೋದು ವೈರಾಗ್ಯ ಭಾವನೆ. ರಾಗಕ್ಕೆ ವಿರುದ್ಧವಾದದ್ದು ವೈರಾಗ್ಯ. ಇದೆಲ್ಲ ರಾಗನೇ, ಅಂಟ್ಕೊಳ್ಳೋದೆಲ್ಲ ರಾಗ. ಅದನ್ನು ಬಿಡಿಸ್ಕೊಂಡ್ರೆ ವೈರಾಗ್ಯ. ಸತ್ಸಂಗದಿಂದ ವೈರಾಗ್ಯ ಜೀವನ ನಡೆಸೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಮೋಹ ಅಂದರೆ ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯ ಅಂತ ಭಾವಿಸ್ಕೊಂಡು ಗಟ್ಟಿಯಾಗಿ ಹೇಳ್ಕೊಂಡು ಆ ನಿರ್ಮೋಹತ್ವ ಉಂಟಾಗುತ್ತೆ. ಆ ಮೋಹ ಭಾವನೆ ಹೊರಟೋದ್ರೆ ಮನಸ್ಸು, ಚಿತ್ತ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ನಿರ್ಮೋಹತ್ವೇ ನಿಶ್ಚಲತತ್ವಂ. ಆ ವರ್ತಮಾನ ಕಾಲ, ಲಿವಿಂಗ್ ಇನ್ ಪ್ರೆಸೆಂಟ್ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇ ಪರಮಪದಕ್ಕೆ ದಾರಿಯಾಗುತ್ತೆ. ಅದನ್ನು ಇದು ಟೆಕ್ನಿಕ್ಯಾಲಿಟಿ ಆಫ್ ಸತ್ಸಂಗ. ಇನ್ನು ಅದೆಲ್ಲ ತಿಳಿದವರು ಹೇಳಿರುವಂತಹ ಮಾತು. ನಮಗೆ ಹೇಗೆ ಇದನ್ನು ಅನ್ವಯಿಸ್ಕೊಳ್ಬೇಕು? ರತ್ನಾಕರಂ ವಿಶ್ವನಾಥರಾಜರವರು ಒಂದು ಬೆಲೆಯಿಲ್ಲದ ಉಡುಗೊರೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನನಗಂತೂ ಅದು ತುಂಬ ಉಪಯೋಗ ಆಗಿದೆ. ಏನು ಅಂದರೆ, ಅನಗತ್ಯವಾದಂತಹ ಆಸೆಗಳಿಗೆ ಮನಸ್ಸು ಒಳಪಡೋದಿಲ್ಲ. ಆಸೆ ಮೂಢ ಜಹೀಹಿ ಧನಾಗಮ ತೃಷ್ಣ. ಏ ಮೂರ್ಖನೇ, ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ತೃಷ್ಣೆ, ಅದನ್ನು ನೀನು ಗೆಲ್ಲೋ. ಎಲ್ಲಬತೆ ನಿಜ ಕರ್ಮೋಪಾತ್ತಂ ತೇನ ವಿನೋದಯ ಚಿತ್ತಂ. ನೀನು ಕಷ್ಟಪಟ್ಟು ದುಡ್ದಿದ್ರಲ್ಲೇ ಎಲ್ಲರೂ ಕಷ್ಟನೇ ಪಡೋದು. ಅಂಬಾನಿನೂ ಕಷ್ಟಪಡ್ತಾನೆ, ಆದಾನಿನೂ ಕಷ್ಟಪಡ್ತಾನೆ, ಟಾಟಾ ಬಿರ್ಲಾನೂ ಕಷ್ಟಪಡ್ತಾನೆ. ಅವರು ದಿನಕ್ಕೆ 2 ಗಂಟೆ ನಿದ್ದೆ ಮಾಡಲ್ಲ, ನಮಗಿನ್ನ ಚೆನ್ನಾಗಿ ಕಷ್ಟಪಡ್ತಾರೆ. ಕೂಲಿ ಮಾಡೋದು ಕಷ್ಟಪಡ್ತಾರೆ.
ನಾವು ಕಷ್ಟಪಡ್ತೀವಿ. ನಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ನಮಗೊಂದು ಒಬ್ಬನಿಗೊಂದು ದಿನಕ್ಕೆ 500 ರೂಪಾಯಿ ಕೂಲಿ, ಸರ್ಕಾರಿ ನೌಕರಿಯವ್ರಿಗೆ 1,000 ರೂಪಾಯಿ ಕೂಲಿ, ಇನ್ನೊಬ್ಬನಿಗೇನೋ ಒಂದು 10,000, ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈ ಥರ ಎಲ್ಲ ಇರುತ್ತೆ. ನಮ್ಮ ನಿಜವಾದಂತಹ ದುಡಿಮೆಯಿಂದ ಏನನ್ನು ಸಂಪಾದನೆ ಮಾಡ್ತೀವೋ ಅದರಲ್ಲಿ ನಾವು ಸಂತೋಷವಾಗಿ ನಮ್ಮ ಮನಸ್ಸನ್ನು ಉಲ್ಲಾಸಪಡಿಸೋಕೆ ಬೇಕಾಗಿರುವಂತಹ ವಿಚಾರಗಳಿಗೆ ಅದನ್ನು ಖರ್ಚು ಮಾಡಿಕೊಂಡು ಹಾಯವಾಗಿರಬೇಕು. ಎಲ್ಲಭತೆ ನಿಜ ಕರ್ಮೋಪಾತ್ತಂ ತೇನ ವಿನೋದಯ ಚಿತ್ತಂ. ನಿನ್ನ ಮನಸ್ಸಿಗೆ ಆಸೆಗಳಿದೆ ಕಣಪ್ಪ, ಒಳ್ಳೆ ಡ್ರೆಸ್ ಹಾಕ್ಕೋಬೇಕು, ನೆಕ್ಲೆಸ್ ಹಾಕ್ಕೋಬೇಕು, ಪೌಡ್ರ್ ಹಾಕ್ಕೋಬೇಕು, ಏನೇನೋ ಆಸೆಗಳಿದೆ, ಆಸ್ತಿಗಳು ಕೊಂಡ್ಕೋಬೇಕು, ಇನ್ನೊಂದು ಏನು ಬೇಕಾದರೂ ಮಾಡ್ಕೊ. ನೀನು ಹುಟ್ಟಿರೋದೇ ಆಸೆ ಪಡೋಕ್ಕೆ, ಪಟ್ಕೋ. ಆದರೆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ನಿನ್ನ ಕಷ್ಟಾರ್ಜಿತವಾದಂತಹ ಹಣದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊ ನೀನು. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಹೋದವಾಗಲೇ ಆಸೆ ಪಿಶಾಚಿಯಾಗಿ ನಮ್ಮನ್ನು ಹಿಡ್ಕೊಳ್ಳುತ್ತೆ. ಆಗ ದುಡ್ಡು 99 ಪೈಸೆ ಭಗವಂತ ಕೊಟ್ಟಿದ್ದಾನೆ, ಶಿವಶಂಕರ ಇವತ್ತು ಹೋಗು ಮಸಾಲೆ ದೋಸೆ ತಿನ್ಕೋ ಅಂತ. ಆದರೆ ನಾನೇನು ಮಾಡ್ತೀನಿ, ಇನ್ನು 1 ಪೈಸೆ ಸಿಕ್ಕಿದ್ರೆ 1 ರೂಪಾಯಿ ಆಗುತ್ತೆ ಅಂತ ಒಂದು ದಿನವೆಲ್ಲ ಉಪವಾಸ ಇದ್ದು ಮಾರನೇ ದಿನ 1 ಪೈಸೆ ಸಂಪಾದನೆ ಮಾಡಿ 99 ಪೈಸೆಗೆ ಸೇರಿಸಿ 1 ರೂಪಾಯಿ ಮಾಡಿ ಒಳಗಡೆ ಜೋಬಲ್ಲಿ ದೇವ್ರು ಕೊಟ್ಟೇನು ಸಾರ್ಥಕ. ಈ ಸಂಗ್ರಹ ಬುದ್ಧಿ ಅನ್ನೋದು ನಮಗೆ ಅಷ್ಟು ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಮೂಢ ಜಹೀಹಿ ಧನಾಗಮ ತೃಷ್ಣ, ಆ ಹಣದ ಆಸೆಗೆ ಪಾಲ್ಗೊಳ್ದಿರ ಇರು ಅಂತ ಹೇಳ್ತಾರೆ. ಇದು ಈ ರೀತಿ ಶಂಕರಾಚಾರ್ಯರು ಆ ಭಜಗೋವಿಂದಂ ಪದ್ಯಾವಳಿಯಲ್ಲಿ ನಮಗೆ ಸ್ಪಷ್ಟವಾಗಿ ಮೋಕ್ಷ ಸಾಧನೆಯನ್ನು ಹೇಗೆ ಮಾಡಬೇಕು. ಇಷ್ಟೆಲ್ಲ ನಾನು ಚೆನ್ನಾಗಿದ್ರು ಕಷ್ಟ ಬರುತ್ತೆ ಅಂದರೆ, ಕಷ್ಟ ಬಂದರೆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಮುಕ್ತಾಯ ಮಾಡೋಣ. ನಮಗೆ ಏನೋ ಒಂದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಆಗ್ತಾ ಇದೆ, ಅದು ನಮ್ಮ ಕರ್ಮದಿಂದ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತು. ಪುಣ್ಯನೂ ಆಗ್ಬೋದು, ಪಾಪನೂ ಆಗ್ಬೋದು. ನಮಗೆ ನಮ್ಮ ಸ್ನೇಹಿತರು, ನೆಂಟರಿಷ್ಟರು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇವೆರಡು ಎಲ್ರಿಗೂ ಗೊತ್ತಾಗುತ್ತೆ. ಏನು ಕರ್ಮದ ಪಾಲೇನು, ಇತರರ ಸಹಾಯ ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಮ್ಗೆ ಅರ್ಥ ಆಗದಿರೋ ಇರೋದು ಏನಪ್ಪ ಅಂದರೆ ಭಗವಂತನ ಸಹಾಯ. ಭಗವಂತನ ಸಹಾಯನ ನಾವು ಗುರುತಿಸ್ತಾ ಇಲ್ಲ. ಏನೋ ಬಾಯಿ ಮಾತಿಗೆ ಅಯ್ಯೋ ಎಟ್ಲೋ ದೇವ್ರು ಎಟ್ಲು ಕಾಣಿ ಇಡಮ್ಮ ಅಂತ ಉದಾಸೀನವಾಗಿ ಅಂತೀವಿ ವಿನಯಿಸಿ, ಭಗವಂತ ನಮಗೆ ನಮ್ಮ ಜೀವನ ಚೆನ್ನಾಗಿರೋದಕ್ಕೆ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಅರಿವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಆಸೆ ಇರೋದಿಲ್ಲ. ಯಾಕೆಂದರೆ ಕೊಡೋನು ನಮ್ಮಪ್ಪ, ಅವನೇ ಕೊಟ್ಟಿಲ್ಲ ಅಂದರೆ ನನಗೆ ಅರ್ಹತೆ ಇಲ್ಲ ಅಂತ ಸಮಾಧಾನವಾಗಿ ಇರಬಹುದು. ಒಂದು ವೇಳೆ ದೇವ್ರು ಕೊಟ್ಟಿದ್ದಾರೆ ಅಂದರೆ ನನಗೆ ಅರ್ಹತೆ ಇತ್ತು, ದೇವ್ರು ಕೊಟ್ಟಿದ್ದಾನೆ, ಸಂತೋಷವಾಗಿರೋಣ. ಇನ್ನೂ ಹೆಚ್ಚಿನದಕ್ಕೆ ನಾವು ತಹತಃ ಬೀಳೋದು ಬೇಡ ಅಂತ ನಾವು ತೀರ್ಮಾನ ಮಾಡಿಕೊಂಡು ಇರ್ಬೋದು. ಹಾಗೆ ಯೋಗ ವಾಸಿಷ್ಠದಲ್ಲಿ ಒಂದು ಶ್ಲೋಕ ಇದೆ. ಏನು ಅಂದರೆ, ಮೋಕ್ಷದ್ವಾರದಲ್ಲಿ 4 ಜನ ದ್ವಾರಪಾಲಕರು ಇರ್ತಾರಂತೆ. ಮೋಕ್ಷದ್ವಾರೇ 4 ದ್ವಾರಪಾಲಕ. ಯಾರ್ಯಾರು ಅಂದರೆ ಶಮ, ವಿಚಾರ, ಸಂತೋಷ ಮತ್ತು ಸಾಧು ಸಂಗಮ. ಈ ಸಾಧು ಸಂಗಮ ಅನ್ನೋದೇ ಸತ್ಸಂಗ ಅನ್ನುವಂಥದ್ದು. ಸತ್ಸಂಗವನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಉಳಿದ 3 ತಾನೇ ತಾನಾಗಿ ಬರುತ್ತೆ. ಈಗ ಮಾಸ್ಟ್ರು ಸತ್ಸಂಗಕ್ಕೆ ನಾವೆಲ್ಲ ಹೋಗ್ತಾ ಇದ್ವು ತಾನೇ, ಅಲ್ಲಿ ಕೇಳ್ತಾ 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 ಸರಿ ತಪ್ಪುಗಳ ವಿಶ್ಲೇಷಣೆಯನ್ನು
ಹೇಗೆ ಮಾಡಬೇಕು, ದೇವರು ಕೊಟ್ಟಿದ್ರಲ್ಲಿ ಹೇಗೆ ಸಂತೋಷವಾಗಿರಬೇಕು, ಆತ್ಮವಿಚಾರವನ್ನು ರಮಣ ಮಹರ್ಷಿಗಳು ಹೇಗೆ ಮಾಡಿದ್ರು ಅನ್ನೋದು ಅವರು ವಿವರಿಸಿದ್ರು, ನಾವು ಹೇಗೆ ಮಾಡಬೇಕು, ಇವನ್ನೆಲ್ಲ ಕೂಡ ನಾವು ಕಲಿತು ಇರೋದ್ರಲ್ಲಿ ಸಂತೋಷವಾಗಿರುವಂಥದ್ದನ್ನು ಅಭ್ಯಾಸ ಮಾಡಿ. ಈ ರೀತಿಯಾಗಿ ಸತ್ಸಂಗ ಅನಿವಾರ್ಯ, ಸತ್ಸಂಗ ಮುಕ್ತಿದಾಯಕ, ಸತ್ಸಂಗದಲ್ಲಿ ಇರೋವಾಗ ಸಾಧನೆ ಕ್ರಮೇಣ ನಡೆಯುತ್ತೆ, ಆದರೆ ಸುಲಭವಾಗುತ್ತೆ. ಆದರೆ ಅದರ ವಿರುದ್ಧವಾದದ್ದನ್ನು ಇಲ್ಲಿ ಕೊಟ್ಟಿಲ್ಲ. ದುಸ್ಸಂಗದಲ್ಲಿದ್ದರೆ ಏನಾಗುತ್ತೆ? ಒಂದೇ ಒಂದು ಮಾತು, ಸಾಧುಕೋ ಸಾಧು ಮಿಲೇತೋ ಕರ್ಲೆ ದೋ ಬಾತ್, ಗದ್ದಾಕೋ ಗದ್ದಾ ಮಿಲೇತೋ ಮಾರ್ಲೆ ದೋ ಲಾತ್ ಅಂತ ಒಂದು ಮಾತು. ನಾವು ಕೆಟ್ಟವರ ಸಹವಾಸದಲ್ಲಿದ್ದರೆ ಅವನು ನೀವು ಹಿಡ್ ಕಾಲು ಉಂಡ್ರ ನೇನು ಆಡ ATMನೇ ಪಗಲು ಕೊಡ್ತಾನೋ ఎవరైనా ವಸ್ತು ಗೀಲೇರ ಅಂತ. ಇದು ದುಸ್ಸಂಗದ ಪ್ರಭಾವ. ಇಂಥದ್ದನ್ನೇ ಕಲಿಸ್ಕೊಳ್ತೀವಿ. ಇಷ್ಟನ್ನು ಹೇಳ್ತಾ ಈ ಅವಕಾಶ ಕೊಟ್ಟಂತಹ ನಮ್ಮ ಲಾಡ್ಜಿನ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು